ಆ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಕೊಠಡಿ ಇಲ್ಲದೆ ಮರದ ಕೆಳಗೆ ಕುಳಿತು ಪಾಠ ಕೇಳ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಆ ಬಳಿಕ ಸರ್ಕಾರಿ ಶಾಲೆಗೆ ಅನುದಾನ ಮಂಜೂರಾಗಿ ಕಟ್ಟಡ ಕಾಮಗಾರಿಯೂ ಆರಂಭವಾಗಿದೆ. ಈ ಕುರಿತು ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮರದ ಕೆಳಗೆ ಪಾಠ ಕೇಳ್ತಿರೋ ಮಕ್ಕಳು, ಜೀವ ಬಲಿಗಾಗಿ ಬಾಯಿ ತೆರೆದಿರುವ ಶಾಲಾ ಕೊಠಡಿಯ ಮೇಲ್ಛಾವಣಿ ಯಾವಾಗ ಯಾರ ಮೇಲೆ ಬೀಳುತ್ತೋ ಅನ್ನೋ ಆತಂಕ. ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ದುಸ್ಥಿತಿ. ಎಸ್ ಹೊಸಳ್ಳಿ ಸರ್ಕಾರಿ ಶಾಲೆಗೆ 3 ಕೊಠಡಿ ಮಂಜೂರು. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಶಾಲೆಗೆ 3 ಕೊಠಡಿಗಳು ಮಂಜೂರಾಗಿವೆ. ಮರದ ಕೆಳಗೆ ಪಾಠ ಕೇಳ್ತಿದ್ದ ಮಕ್ಕಳ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸುದ್ದಿ ಬಿತ್ತರಿಸಿತ್ತು. ಆ ಬಳಿಕ ನಿರಂತರ ಫಾಲೋ ಅಪ್ ಸಹ ಮಾಡಿತ್ತು. ಅದರ ಭಾಗವಾಗಿ ಸರ್ಕಾರ ಕೆಕೆಆರ್ಡಿಬಿ ಯೋಜನೆಯಡಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಎಸ್ ಹೊಸಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಕೋಣೆಗಳ ಕೊರತೆ ಅನ್ನುವಂಥ ಮಾಹಿತಿಯನ್ನು ಮಾಧ್ಯಮದಲ್ಲಿ ಮತ್ತು ರಿಪಬ್ಲಿಕ್ ಟಿವಿಯ ಮೂಲಕ ಗಮನಕ್ಕೆ ಬಂದಾದ ನಂತರ ತಕ್ಷಣ ನಾವು ಸಂಬಂಧಪಟ್ಟಂಥ ಆ ತಾಲೂಕಿನ PO BRC ಅವರಿಗೆ ಮಾಹಿತಿಯನ್ನು ಪಡೆದುಕೊಂಡು ಲಭ್ಯ ಇರತಕ್ಕಂಥ ಎಲ್ಲಿ ನಮಗೆ ಅನ್ಸ್ಟಾರ್ಟೆಡ್ ಒಂದು ರೂಮ್ ಇತ್ತು ಅದನ್ನು ಮಾನ್ಯ ಶಾಸಕರ ಗಮನಕ್ಕೆ ತಂದು ನಾವು ಎಸ್ ಹೊಸಳ್ಳಿಗೆ ಶಿಫ್ಟ್ ಮಾಡಿ ಈಗಾಗಲೇ ಅದರ ಕಟ್ಟಡ ಕಾಮಗಾರಿ ಏಜೆನ್ಸಿ ಮೂಲಕ ಪ್ರಾರಂಭವಾಗಿದೆ. ಸಂಬಂಧಪಟ್ಟಂಥ ಏಜೆನ್ಸಿಯವರಿಗೆ ನಾವು ಅನುಪಾಲನೆ ಮಾಡಿ ಕೂಡಲೇ ಅದನ್ನು ಕಾಲಮಿತಿಯೊಳಗೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ತಿಳಿಸುತ್ತೇವೆ. 3 ಕೊಠಡಿಗೆ ಕಾಮಗಾರಿ ಕೂಡ ಆರಂಭವಾಗಿದ್ದು ರಿಪಬ್ಲಿಕ್ ಕನ್ನಡ ವರದಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಆಗಿತ್ತು. ಅದು ಕನ್ನಡವರು ವರದಿ ಮಾಡಿದ ಮೇಲೆ ಎಚ್ಚೆತ್ತ ಅಧಿಕಾರಿಗಳು ಈಗ ಶೀಘ್ರವಾದ ಅನುದಾನ ನೀಡಿಸಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಕನ್ನಡ ವರದಿ ಮಾಡಿದಗೋಸ್ಕರ ಅವ್ರಿಗೆ ಅಭಿನಂದನೆಗಳು ಹೇಳ್ತೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸುದ್ದಿಗಳು ಪ್ರಸಾರ ಮಾಡಿ ಜಿಲ್ಲೆಗೆ ಆಗ್ತಕ್ಕಂಥ ಕಷ್ಟ ನೋವುಗಳನ್ನು ಪ್ರಸಾರ ಮಾಡಲಿ ಅಂತೇಳಿ ನಮ್ಮ ಆಸೆ ಇದೆ ಸರ್. ಸದ್ಯ 3 ಕೊಠಡಿಗಳ ಕಾಮಗಾರಿ ಶುರುವಾಗಿದೆ. ಗ್ರಾಮಸ್ಥರು ವಿದ್ಯಾರ್ಥಿಗಳಲ್ಲಿ ಸಂತಸ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನಾಗರಾಜು ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಕೊಠಡಿ ಇಲ್ಲದೆ ಮರದ ಕೆಳಗೆ ಕುಳಿತು ಪಾಠ ಕೇಳ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಆ ಬಳಿಕ ಸರ್ಕಾರಿ ಶಾಲೆಗೆ ಅನುದಾನ ಮಂಜೂರಾಗಿ ಕಟ್ಟಡ ಕಾಮಗಾರಿಯೂ ಆರಂಭವಾಗಿದೆ. ಈ ಕುರಿತು ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮರದ ಕೆಳಗೆ ಪಾಠ ಕೇಳ್ತಿರೋ ಮಕ್ಕಳು, ಜೀವ ಬಲಿಗಾಗಿ ಬಾಯಿ ತೆರೆದಿರುವ ಶಾಲಾ ಕೊಠಡಿಯ ಮೇಲ್ಛಾವಣಿ ಯಾವಾಗ ಯಾರ ಮೇಲೆ ಬೀಳುತ್ತೋ ಅನ್ನೋ ಆತಂಕ. ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ದುಸ್ಥಿತಿ. ಎಸ್ ಹೊಸಳ್ಳಿ ಸರ್ಕಾರಿ ಶಾಲೆಗೆ 3 ಕೊಠಡಿ ಮಂಜೂರು. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಶಾಲೆಗೆ 3 ಕೊಠಡಿಗಳು ಮಂಜೂರಾಗಿವೆ. ಮರದ ಕೆಳಗೆ ಪಾಠ ಕೇಳ್ತಿದ್ದ ಮಕ್ಕಳ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸುದ್ದಿ ಬಿತ್ತರಿಸಿತ್ತು. ಆ ಬಳಿಕ ನಿರಂತರ ಫಾಲೋ ಅಪ್ ಸಹ ಮಾಡಿತ್ತು. ಅದರ ಭಾಗವಾಗಿ ಸರ್ಕಾರ ಕೆಕೆಆರ್ಡಿಬಿ ಯೋಜನೆಯಡಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಎಸ್ ಹೊಸಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಕೋಣೆಗಳ ಕೊರತೆ ಅನ್ನುವಂಥ ಮಾಹಿತಿಯನ್ನು ಮಾಧ್ಯಮದಲ್ಲಿ ಮತ್ತು ರಿಪಬ್ಲಿಕ್ ಟಿವಿಯ ಮೂಲಕ ಗಮನಕ್ಕೆ ಬಂದಾದ ನಂತರ ತಕ್ಷಣ ನಾವು ಸಂಬಂಧಪಟ್ಟಂಥ ಆ ತಾಲೂಕಿನ PO BRC ಅವರಿಗೆ ಮಾಹಿತಿಯನ್ನು ಪಡೆದುಕೊಂಡು ಲಭ್ಯ ಇರತಕ್ಕಂಥ ಎಲ್ಲಿ ನಮಗೆ ಅನ್ಸ್ಟಾರ್ಟೆಡ್ ಒಂದು ರೂಮ್ ಇತ್ತು ಅದನ್ನು ಮಾನ್ಯ ಶಾಸಕರ ಗಮನಕ್ಕೆ ತಂದು ನಾವು ಎಸ್ ಹೊಸಳ್ಳಿಗೆ ಶಿಫ್ಟ್ ಮಾಡಿ ಈಗಾಗಲೇ ಅದರ ಕಟ್ಟಡ ಕಾಮಗಾರಿ ಏಜೆನ್ಸಿ ಮೂಲಕ ಪ್ರಾರಂಭವಾಗಿದೆ. ಸಂಬಂಧಪಟ್ಟಂಥ ಏಜೆನ್ಸಿಯವರಿಗೆ ನಾವು ಅನುಪಾಲನೆ ಮಾಡಿ ಕೂಡಲೇ ಅದನ್ನು ಕಾಲಮಿತಿಯೊಳಗೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ತಿಳಿಸುತ್ತೇವೆ. 3 ಕೊಠಡಿಗೆ ಕಾಮಗಾರಿ ಕೂಡ ಆರಂಭವಾಗಿದ್ದು ರಿಪಬ್ಲಿಕ್ ಕನ್ನಡ ವರದಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಆಗಿತ್ತು. ಅದು ಕನ್ನಡವರು ವರದಿ ಮಾಡಿದ ಮೇಲೆ ಎಚ್ಚೆತ್ತ ಅಧಿಕಾರಿಗಳು ಈಗ ಶೀಘ್ರವಾದ ಅನುದಾನ ನೀಡಿಸಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಕನ್ನಡ ವರದಿ ಮಾಡಿದಗೋಸ್ಕರ ಅವ್ರಿಗೆ ಅಭಿನಂದನೆಗಳು ಹೇಳ್ತೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸುದ್ದಿಗಳು ಪ್ರಸಾರ ಮಾಡಿ ಜಿಲ್ಲೆಗೆ ಆಗ್ತಕ್ಕಂಥ ಕಷ್ಟ ನೋವುಗಳನ್ನು ಪ್ರಸಾರ ಮಾಡಲಿ ಅಂತೇಳಿ ನಮ್ಮ ಆಸೆ ಇದೆ ಸರ್. ಸದ್ಯ 3 ಕೊಠಡಿಗಳ ಕಾಮಗಾರಿ ಶುರುವಾಗಿದೆ. ಗ್ರಾಮಸ್ಥರು ವಿದ್ಯಾರ್ಥಿಗಳಲ್ಲಿ ಸಂತಸ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನಾಗರಾಜು ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ಆ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಕೊಠಡಿ ಇಲ್ಲದೆ ಮರದ ಕೆಳಗೆ ಕುಳಿತು ಪಾಠ ಕೇಳ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಆ ಬಳಿಕ ಸರ್ಕಾರಿ ಶಾಲೆಗೆ ಅನುದಾನ ಮಂಜೂರಾಗಿ ಕಟ್ಟಡ ಕಾಮಗಾರಿಯೂ ಆರಂಭವಾಗಿದೆ. ಈ ಕುರಿತು ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮರದ ಕೆಳಗೆ ಪಾಠ ಕೇಳ್ತಿರೋ ಮಕ್ಕಳು, ಜೀವ ಬಲಿಗಾಗಿ ಬಾಯಿ ತೆರೆದಿರುವ ಶಾಲಾ ಕೊಠಡಿಯ ಮೇಲ್ಛಾವಣಿ ಯಾವಾಗ ಯಾರ ಮೇಲೆ ಬೀಳುತ್ತೋ ಅನ್ನೋ ಆತಂಕ. ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ದುಸ್ಥಿತಿ. ಎಸ್ ಹೊಸಳ್ಳಿ ಸರ್ಕಾರಿ ಶಾಲೆಗೆ 3 ಕೊಠಡಿ ಮಂಜೂರು. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಶಾಲೆಗೆ 3 ಕೊಠಡಿಗಳು ಮಂಜೂರಾಗಿವೆ. ಮರದ ಕೆಳಗೆ ಪಾಠ ಕೇಳ್ತಿದ್ದ ಮಕ್ಕಳ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸುದ್ದಿ ಬಿತ್ತರಿಸಿತ್ತು. ಆ ಬಳಿಕ ನಿರಂತರ ಫಾಲೋ ಅಪ್ ಸಹ ಮಾಡಿತ್ತು. ಅದರ ಭಾಗವಾಗಿ ಸರ್ಕಾರ ಕೆಕೆಆರ್ಡಿಬಿ ಯೋಜನೆಯಡಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಎಸ್ ಹೊಸಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಕೋಣೆಗಳ ಕೊರತೆ ಅನ್ನುವಂಥ ಮಾಹಿತಿಯನ್ನು ಮಾಧ್ಯಮದಲ್ಲಿ ಮತ್ತು ರಿಪಬ್ಲಿಕ್ ಟಿವಿಯ ಮೂಲಕ ಗಮನಕ್ಕೆ ಬಂದಾದ ನಂತರ ತಕ್ಷಣ ನಾವು ಸಂಬಂಧಪಟ್ಟಂಥ ಆ ತಾಲೂಕಿನ PO BRC ಅವರಿಗೆ ಮಾಹಿತಿಯನ್ನು ಪಡೆದುಕೊಂಡು ಲಭ್ಯ ಇರತಕ್ಕಂಥ ಎಲ್ಲಿ ನಮಗೆ ಅನ್ಸ್ಟಾರ್ಟೆಡ್ ಒಂದು ರೂಮ್ ಇತ್ತು ಅದನ್ನು ಮಾನ್ಯ ಶಾಸಕರ ಗಮನಕ್ಕೆ ತಂದು ನಾವು ಎಸ್ ಹೊಸಳ್ಳಿಗೆ ಶಿಫ್ಟ್ ಮಾಡಿ ಈಗಾಗಲೇ ಅದರ ಕಟ್ಟಡ ಕಾಮಗಾರಿ ಏಜೆನ್ಸಿ ಮೂಲಕ ಪ್ರಾರಂಭವಾಗಿದೆ. ಸಂಬಂಧಪಟ್ಟಂಥ ಏಜೆನ್ಸಿಯವರಿಗೆ ನಾವು ಅನುಪಾಲನೆ ಮಾಡಿ ಕೂಡಲೇ ಅದನ್ನು ಕಾಲಮಿತಿಯೊಳಗೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ತಿಳಿಸುತ್ತೇವೆ. 3 ಕೊಠಡಿಗೆ ಕಾಮಗಾರಿ ಕೂಡ ಆರಂಭವಾಗಿದ್ದು, ರಿಪಬ್ಲಿಕ್ ಕನ್ನಡ ವರದಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಆಗಿತ್ತು. ಅದು ಆರ್ಕಂಡವರು ವರದಿ ಮಾಡಿದ ಮೇಲೆ ಎಚ್ಚೆತ್ತ ಅಧಿಕಾರಿಗಳು ಈಗ ಶೀಘ್ರವಾದ ಅನುದಾನ ನೀಡಿಸಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಆರ್ಕಂಡ ವರದಿ ಮಾಡಿದಗೋಸ್ಕರ ಅವ್ರಿಗೆ ಅಭಿನಂದನೆಗಳು ಹೇಳ್ತೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸುದ್ದಿಗಳು ಪ್ರಸಾರ ಮಾಡಿ ಜಿಲ್ಲೆಗೆ ಆಗ್ತಕ್ಕಂಥ ಕಷ್ಟ ನೋವುಗಳನ್ನು ಪ್ರಸಾರ ಮಾಡಲಿ ಅಂತೇಳಿ ನಮ್ಮ ಆಸೆ ಇದೆ ಸರ್. ಸದ್ಯ 3 ಕೊಠಡಿಗಳ ಕಾಮಗಾರಿ ಶುರುವಾಗಿದೆ. ಗ್ರಾಮಸ್ಥರು ವಿದ್ಯಾರ್ಥಿಗಳಲ್ಲಿ ಸಂತಸ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನಾಗರಾಜು ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಕೊಠಡಿ ಇಲ್ಲದೆ ಮರದ ಕೆಳಗೆ ಕುಳಿತು ಪಾಠ ಕೇಳ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಆ ಬಳಿಕ ಸರ್ಕಾರಿ ಶಾಲೆಗೆ ಅನುದಾನ ಮಂಜೂರಾಗಿ ಕಟ್ಟಡ ಕಾಮಗಾರಿಯೂ ಆರಂಭವಾಗಿದೆ. ಈ ಕುರಿತು ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮರದ ಕೆಳಗೆ ಪಾಠ ಕೇಳ್ತಿರೋ ಮಕ್ಕಳು, ಜೀವ ಬಲಿಗಾಗಿ ಬಾಯಿ ತೆರೆದಿರುವ ಶಾಲಾ ಕೊಠಡಿಯ ಮೇಲ್ಛಾವಣಿ ಯಾವಾಗ ಯಾರ ಮೇಲೆ ಬೀಳುತ್ತೋ ಅನ್ನೋ ಆತಂಕ. ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ದುಸ್ಥಿತಿ. ಎಸ್ ಹೊಸಳ್ಳಿ ಸರ್ಕಾರಿ ಶಾಲೆಗೆ 3 ಕೊಠಡಿ ಮಂಜೂರು. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಶಾಲೆಗೆ 3 ಕೊಠಡಿಗಳು ಮಂಜೂರಾಗಿವೆ. ಮರದ ಕೆಳಗೆ ಪಾಠ ಕೇಳ್ತಿದ್ದ ಮಕ್ಕಳ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸುದ್ದಿ ಬಿತ್ತರಿಸಿತ್ತು. ಆ ಬಳಿಕ ನಿರಂತರ ಫಾಲೋ ಅಪ್ ಸಹ ಮಾಡಿತ್ತು. ಅದರ ಭಾಗವಾಗಿ ಸರ್ಕಾರ ಕೆಕೆಆರ್ಡಿಬಿ ಯೋಜನೆಯಡಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಎಸ್ ಹೊಸಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಕೋಣೆಗಳ ಕೊರತೆ ಅನ್ನುವಂಥ ಮಾಹಿತಿಯನ್ನು ಮಾಧ್ಯಮದಲ್ಲಿ ಮತ್ತು ರಿಪಬ್ಲಿಕ್ ಟಿವಿಯ ಮೂಲಕ ಗಮನಕ್ಕೆ ಬಂದಾದ ನಂತರ ತಕ್ಷಣ ನಾವು ಸಂಬಂಧಪಟ್ಟಂಥ ಆ ತಾಲೂಕಿನ PO BRC ಅವರಿಗೆ ಮಾಹಿತಿಯನ್ನು ಪಡೆದುಕೊಂಡು ಲಭ್ಯ ಇರತಕ್ಕಂಥ ಎಲ್ಲಿ ನಮಗೆ ಅನ್ಸ್ಟಾರ್ಟೆಡ್ ಒಂದು ರೂಮ್ ಇತ್ತು ಅದನ್ನು ಮಾನ್ಯ ಶಾಸಕರ ಗಮನಕ್ಕೆ ತಂದು ನಾವು ಎಸ್ ಹೊಸಳ್ಳಿಗೆ ಶಿಫ್ಟ್ ಮಾಡಿ ಈಗಾಗಲೇ ಅದರ ಕಟ್ಟಡ ಕಾಮಗಾರಿ ಏಜೆನ್ಸಿ ಮೂಲಕ ಪ್ರಾರಂಭವಾಗಿದೆ. ಸಂಬಂಧಪಟ್ಟಂಥ ಏಜೆನ್ಸಿಯವರಿಗೆ ನಾವು ಅನುಪಾಲನೆ ಮಾಡಿ ಕೂಡಲೇ ಅದನ್ನು ಕಾಲಮಿತಿಯೊಳಗೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ತಿಳಿಸುತ್ತೇವೆ. 3 ಕೊಠಡಿಗೆ ಕಾಮಗಾರಿ ಕೂಡ ಆರಂಭವಾಗಿದ್ದು, ರಿಪಬ್ಲಿಕ್ ಕನ್ನಡ ವರದಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಆಗಿತ್ತು. ಅದು ಆರ್ಕಂಡವರು ವರದಿ ಮಾಡಿದ ಮೇಲೆ ಎಚ್ಚೆತ್ತ ಅಧಿಕಾರಿಗಳು ಈಗ ಶೀಘ್ರವಾದ ಅನುದಾನ ನೀಡಿಸಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಆರ್ಕಂಡ ವರದಿ ಮಾಡಿದಗೋಸ್ಕರ ಅವ್ರಿಗೆ ಅಭಿನಂದನೆಗಳು ಹೇಳ್ತೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸುದ್ದಿಗಳು ಪ್ರಸಾರ ಮಾಡಿ ಜಿಲ್ಲೆಗೆ ಆಗ್ತಕ್ಕಂಥ ಕಷ್ಟ ನೋವುಗಳನ್ನು ಪ್ರಸಾರ ಮಾಡಲಿ ಅಂತೇಳಿ ನಮ್ಮ ಆಸೆ ಇದೆ ಸರ್. ಸದ್ಯ 3 ಕೊಠಡಿಗಳ ಕಾಮಗಾರಿ ಶುರುವಾಗಿದೆ. ಗ್ರಾಮಸ್ಥರು ವಿದ್ಯಾರ್ಥಿಗಳಲ್ಲಿ ಸಂತಸ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನಾಗರಾಜು ಮಗದು